ನಮಸ್ಕಾರಪ್ಪ. ನಮಸ್ಕಾರಪ್ಪ ಶಾಮಣ್ಣ. ರಫಿ ಹಾನುಗಳನ್ನವ್ರ ಮನೆ ಮುಂದೆ ಬಂದೆ. ದೊಡ್ಡ ದೊಡ್ಡ ಬೋಗಣಿ ಟರ್ಕ ಮಂಚಿತ್ತಪ್ಪ. ಏನು ಒಗ್ಗರಣೆ ಹಾಕ್ಯಾನ ಏನಂತ? ಒಂದ್ ಒಗ್ಗರಣೆ ನೋ ಮಾರಾಯ. ಅವ್ನ್ ನೋಡಕ್ ಕುಂತ್ರ ಏನು ಮಂದಿ ಏನು ಕತೆ ಬಾಬಾ ಬರೀ ಒಂದು 25-30 ಚೀಲ ಮುಂಜಾನೆ ಒಗ್ಗಣಿಗೆ ಹೋಗ್ತದ. ಮಧ್ಯಾಹ್ನ ಅಂತೂ ಬ್ಯಾಡ ಹೋಗು ಚಿಕನ್ ಏನು ಮಟನ್ ಏನು ಬರೀ ಪತ್ರೊಳಿ ಹೊಡಕ್ ಇಟ್ಟರು ಮಾರ 2 ಟ್ಯಾಕ್ಟ್ರು ಉಂಡು ಪತ್ರೊಳಿ. ನೀನ್ ನೋಡಿದ್ರೆ ಸುಮ್ಮನೆ ಕೂತಿದ್ದೆಪ್ಪ. ನಾವ್ ಏನ್ ಕುಂತ್ರ ನಮ್ಮನೆ ನಾವು ಕುಂತ್ರ ಆಗ್ತದ ಎಲೆಕ್ಷನ್ ಅದದು ಏನ್ ಮಾಡಿ. ಆದ್ರೆ ಮೊನ್ನೆ ಒಂದ್ ಯಾವ್ದೋ ಸ್ಟೇಟಸ್ ನೋಡಿದೆ ನಾನು. ಏನು ಅವನು ಶಾಣಪ್ಪನ ಜೊತೆಗಿದ್ದೀನಿ. ಏನ್ ಮಾತಾಡ್ತಪ್ಪ ಈಗ ಹುಡುಗರ ಕಾಲ ಬಂದದ. ನಮ್ಮನು ಯಾವ್ದು ಬಂತದಕ್ಕ ರುಂಡಕ್ಕ ಯಾರ್ದ ಇಡ್ತಾರ ಏನಾನ ಮಾಡ್ತಾರ. ಅಲ್ಲಪ್ಪ ಅಂದಿಗಿಂದಿಗ್ ಜೊತೆಗೀವಿ ರಫಿ ನಾನು ನಿನ್ನ ಬಿಟ್ಟು ಹೋಗ್ತೀವಿ. ಅವನು ಜಾಣಗವನ ಮನೆ ಮುಂದೆ ಕಾಲು ಜೊತೆಗೆ ಇಟ್ಟಿಲ್ಲ ನಾವು ಗೊತ್ತದ. ಅಭಿಮಾನದಪ್ಪ ಅಭಿಮಾನ ಮಂಚರ್ ನಾವು ಏನ್ ಮಾಡಿದ್ದ. ಅವ್ರು ಕೂತ್ಕೋದ್ ಇವ್ರಿಗೆ ಇರ್ತಾರೆ, ಇವ್ರು ಕೂತ್ಕೋದ್ ಅವ್ರಿಗೆ ಇರ್ತಾರ. ನಮ್ದಲ್ಲ ನೀನ್ ಬೇಡ ಅಂದ್ರೆ ನಮ್ಮ ಮನೆಗ ನಾವು ಕುಂತೇವು. ಅವನ ಮನೆ ಕಾಲ್ ತೊಳಿದಲ್ಲ. ಅಂದ್ರ ಕುತ್ತಿಗೂ ಬೇರೆ ಬೇರೆ ಇಡ್ತಾರೆ. ಇಡ್ತಾರೋ ಈಗೆಲ್ಲ ಬರೀ ಅವು ಏನು ಸುಳ್ಗಾರ ಬಂದ ಕಂಪ್ಯೂಟರ್ ಯಾವನ ನೋಡಪ್ಪ ಹೆಂಗ್ ಮಾಡಿ ಇಟ್ಟಾರ ನೋಡ. ನಮ್ಮನೆ ನಮ್ಮ ತಂಡ ತಗೊಂಡಿರಲ್ಲ ಎಂತದಪ್ಪ ಇದು ಇಲ್ಲ ಅಭಿಮಾನ ಎಂತ ಮಾತಾಡ್ತಪ್ಪ. ಬೇಡ ಅಂದ್ರೆ ಹೋಗ್ಬಿಟ್ಟು ಹೆಂಗಪ್ಪ ಇಂತ ಮಾತು ನಿನ್ನ ಬಾಯಿಲೆ ಬರ್ಬಾರ್ದಾಗಿ ಮಾಡ್ಬಾರ್ದು. ಅನಿಸ್ತೇನೆ ನನಗ್ ಗೊತ್ತದ ನೀನ್ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ನನಗ್ ಗೊತ್ತು. ನಾನು ಫೋಟೋ ನೋಡಿ ಫೋಟೋ ಅಲ್ಲ ಇವಾಗ ಜಗ್ಗಿ ಖರ್ಚು ನಡೆದ ಶಾಣಗೋಡು ನೀನಿದ್ರೆ ಸುಮ್ಮನೆ ಕೂತಿದ್ದು ಇನ್ನ 4-5 ನೋಡುದು ಏನಪ್ಪ ನೋಡ್. ಇವು ಸ್ಟ್ಯಾಂಡ್ ಇಟ್ಕೊಂಡ ಅದು ಸರ ಇದೆಲ್ಲ ಅವಲ್ಲ ಅವು ಎಲ್ಲ ಯಾರ್ದವ್ರಿಗೆ ನೋಡಿ ಕಳ್ಸ್ರಿ. ಆಮೇಲೆ ಮುಂಜಾನೆ ಎಲ್ಲ ಅವನು ಎಷ್ಟು 100 ಕ್ವಿಂಟಲ್ ಮಾಡಿಸ್ತಾನ ಬಿರಿಯಾನಿ. 200 ಕ್ವಿಂಟಲ್ ಬಿರಿಯಾನಿ ಹೇಳ್ರ. ಇವ್ರ ಅಕ್ಕ ಬೇಸ್ ಹುಷಾರ್ ಆಯ್ತು. ಆಮೇಲೆ ರಾತ್ರಿಗೆ ಯಾರ್ಯಾರು ಕಳಿಸ್ಬೇಕು ಯಾರ್ಯಾರು ಕೂಡ ಕಳಿಸ್ಬೇಕು ಎಲ್ಲ ನನ್ನ ಫೋನ್ಯಾಗ ಹೇಳ್ರಿ. ಬೊಟ್ಟು ಬಿಡು ಹೆಂಗ್ ಹೆಚ್ಚ ನಾವು ನೋಡಮ್ ಅದ್ ಹೆಂಗ್ ಹೆಚ್ಚ ನಾವು ನೋಡಮ್. ರೊಕ್ಕದ ಹೆಚ್ಚು ನಮ್ಮ ದಿಮಾಕ್ ಅದ ಅವಳಿಗೆ. ಅದ್ ಹೆಂಗ ಆತದ ವ್ಯಕ್ತಿತ್ವ ದೊಡ್ಡದಪ್ಪ. ನಂಗೆ ಲೀಡರ್ ಬಾಗಲ್ ತೆಗದ ನಮ್ಮ ಮನೆ ಬಾಗಲ್ ಅಂದಂಗ ಸುಮ್ಮನೆ ಕುಂದು ಹೇಗಿರ್ತೀಗಪ್ಪ. ಖಾನಾಪುರ ಗಾಳಿ ಈ ಕಡೆ ಬೀಸಿ ಅದ ಏನೆಲ್ಲ ಕೂಡ ಮತ್ತೆ ಅಂದಿಗಿಂದಿಗೆ ಇಲ್ಲೇ ಬಿದ್ದೀವಲ್ಲ. ಮತ್ತೆ ನಾವ್ ಎಕಡೆ ಹೋಗ್ತೀವಿ ಎಲ್ಲ ಕಡೆ ಅಲ್ಲಿ ಏನು ಮಹೇಶ್ ಅಂದ ಅರ್ಬಟ ಬ್ಯಾಡಪ್ಪ. ಏನು ಊಟ ಏನು ಚಿಕನು ಮಟನು ಕೊಡ್ತಾ ಏನು ದೊಡ್ಡ ಲೆಕ್ಕ ಅದಪ್ಪ. ಅದಕ್ಕೆ ನಮ್ ಗೌಡ ಇನ್ನು ಶನಿಯಾಗ ಬಂದದ ಸುಮ್ಮನೆ ಕುಂತಾನಲ್ಲ ಅಂತ ನಮ್ಗೆ ಚಿಂತೆ. ಟೈಮ್ ಅದ ಯಾಕ ಓಡಾಡುತ್ತೆ ಎಷ್ಟೊತ್ತು ಕೊಡ್ತದ ಟೈಮ್ ಅಲ್ಲಪ್ಪ. ಇದು ಒಂದು ದಿನದಾಗೆ ಜಾತ್ರೆ ಉಲ್ಟಾ ಪಲ್ಟ ಆಗಿಬಿಡ್ತಾವ ಹೇಳಕ್ ಆಗದಲ್ಲ. ಹಂಗಲ್ಲಪ್ಪ ಈಗೆಲ್ಲ ತಿಳಿದಿದ್ದಿ ನೀನು ಈಗ್ಲಿಂದ ಶುರು ಹಚ್ಚಿಗೆ ಅಂತ ನಾನು ಅಂತೀನಿ. ಅಲ್ಲಿ ಏನು ಪತ್ರೊಳಿ ಹೊಡ್ಯಾಕ ಬರೀ ಉಂಡು ಪತ್ರೊಳಿ ಹೊಡ್ಯಾಕ 2 ಗಾಡಿ ಅವ ಆದ್ರೂ ನಾವು ಊರಾಗಪ್ಪ ಗೌಡ ಎಲ್ಲೇನ ಕೇಳಿ ಹೆಣ್ಮಕ್ಳು ಬಾಯಾಗ ಸತಿ ನಿಂದೆ ಹೆಸ್ರಿ ಅದು. ಅಂದ್ರೆ ಗೌಡನ ಕೆತ್ತನ ಅಂತಾನ ಅವ್ನು ನೋಡಿದ್ರೆ ಡಬ್ಬಿಗೆ ನಡಿತಾನ. ಅವನ್ ಏನ್ ಮಾಡ್ತಾನೋ ಹುಲಿದಂಗ ನಮ್ದು. ಮತ್ತೆ ಸುಮ್ಮನೆ ಅದೇನು ಹುಲಿ ಬಣ್ಣಕ್ಕ ನರಿ ಸುಟ್ಕೊಂಡಿತ್ತಂತ ಹಂಗ ಹಾಳಾಗಿ ಹೋಗ್ತದ. ಎಲ್ಲೇನ ಕೇಳ ಗೌಡ ನಿಂದೆ ಆದ ಹೆಸರು ಮತ್ತೆ ಹಾಳಪ್ ಗೌಡ ಇವರು ಬಾರಿ ಬೆರಿಕಿ ಮಕ್ಕಳು ಇವರು. ಅಲ್ಲಿ ಮಹೇಶ್ನಲ್ಲಿ ನಿಂತು ನಾನೇ ನೋಡಿನಿ. ಇಲ್ಲಿ ನಾಟಕ ಆಡ್ತಾರ ಅಲ್ಲಿ ನಾಟಕ ಆಡ್ತಾರ ನೋಡಪ್ಪ ಗೌಡ. ಬೇಕಿದ್ದು ಜಾಕ ಬೆಂಕಿ ಹಚ್ಚೋರು ಇಂಥವ್ರಿ ನೀವು ಇಂಥವ್ರನ್ನ ಕಟ್ಕೊಂಡೆ ಎಲೆಕ್ಷನ್ ಮಾಡ್ತೀನಿ ನೀನು. ಅಲ್ಲಪ್ಪ ನೀನು ಮನೆ ಮುಂದೆ ಕಟ್ಟ ಎಮ್ಮೆನ ಹಾಳಾಡಿದ್ದದು 3 ವರ್ಷ ದಿನಮಾನ ಆಯ್ತು. ನೀನು ಏನ ಎಂದನ ದೋಖ ಕೊಟ್ಟಿವೆ ಅಂದಿಗಿಂದಿ ಗೌಡನ ಮನೆ ಬಿದ್ದೀವಿ ನಾವು. ಮತ್ತೆ ಯಾಳಪ್ಪ ನೀನ್ ನೋಡಿದ ಹೇಳು ನಿಯತ್ತಿನ ಮಂದಿ ಯಾರು ಹಂಗ ನಾಟಕ ಮಂದಿ ಯಾರು ಅವು ನೋಡಿ ಲೆಕ್ಕಾಕ್ರಿ ನೀವು. ನಾವು ನಿಯತ್ತಿನ ಮಕ್ಕಳು. ಅವನ ಮನೆ ಮುಂದೆ ಚಪ್ಪಲೇನ ಬಿಟ್ಟೆಪ್ಪ ಮಹೇಶನ ಮನೆ ನೋಡಿ
ಅಲ್ಲ ನಾವು ನಿಯತ್ತಿನ ಅಂಡಿಗೆ ಬಿದ್ದೀವಿ ಅಂದ್ರೆ ನಾನು ಸಾಯಂಕಾಲ ನೋಡಿ ಅಲ್ಲಿ. ಹಾ? ನಾನು ನೋಡಿ ಏ ಹೆಂಗ್ ನೋಡಿದ್ದೆ ಬಾ ಸೌಕರ್ಯ ಸುಳ್ಳು ಯಾಕೆ ಹೇಳ್ತಾವ್ ಸೌಕರ್ಯ? ನಾಟಕ ಅಲ್ಲೇ ನಾಟಕ ಆಡ್ತಾರೆ ಏ ಅಂತದ್ ಆಡಿದ್ರು ಅವತ್ತೇ ಕಡ್ರಿ ನಾವ್ ಅಂತ ಮಂದಿ ಅಲ್ಲಪ್ಪ ಯಾರ ನಿಂತದ್ ನೋಡಿ ನಾವ್ ನಿಂತದ ಅಂತಂದ್ರೆ ಹೆಂಗಪ್ಪ ನಮ್ ಗೌಡಂದು ಎಲೆಕ್ಷನ್ ಆಗ್ಲಿ ಆಮೇಲೆ ಮಾತಾಡ್ತ ನಾನು ಅಯ್ಯಪ್ಪ ಗೌಡ ಗ್ಯಾರಂಟಿ ಗೆಚ್ಚ ಸಾಯಂಕಾಲ ಅಲ್ಲಿ ಕೇಸ ಮನೆಗೆ ಸಾಯಂಕಾಲ ಬಂದು ಒಯ್ರಿ. ಆಯ್ತು ಆಯ್ತು ಬರ್ತು ಬರಾಗ ನೋಡಪ್ಪ ಮತ್ತೆ ನೀನು ಮರಿಬಾರ್ದು ಮತ್ತೆ ಏ ಯಪ್ಪ ಬುಟ್ಟು ಬಿಡಪ್ಪ ಚಿಂತೆ ಬುಟ್ಟು ಬಿಡು ನಿನಗ ಮನೆ ತಿರುಗ್ತು ಆಯ್ತಾ ಮತ್ತೆ ಸಂಜಿಗೆ ಇರ್ತದ ಜಾತ್ರೆ ಅದ್ರದ್ದು ಏನಿರೋದು ರಾತ್ರಿನೇ ಮತ್ತೆ ಮರಿಬೇಡಪ್ಪ ಏ ಆಯ್ತು ಬಾತೋಪ್ ಗೌಡ ಚಲೋ ಆಯ್ತು ನೋಡಪ್ಪ ಎಲ್ಲ ಎಲೆಕ್ಷನ್ ಮಾಡಿ ಬಾರಿ ಗೆದ್ದಂಗ ಆಯ್ತು ಆಗ್ಲಿ ಎಲ್ಲ ನಿಮ್ ದಯಪ್ಪ ನಿಮ್ಮ ಆಶೀರ್ವಾದದಿಂದ ನಾವಪ್ಪ ನೀವಿದ್ರೆ ನಾವು ಹೆಂಗ ಆತದ ಗೌಡ ನಮ್ಮ ಹುಲಿಗೆ ಎಚ್ಚಮ್ಮ ನಮ್ಮ ಹುಲಿಗೆ ಎಚ್ಚು ನಿಮ್ಮ ಆಶೀರ್ವಾದಪ್ಪ ನಮ್ದೇನಾದ ಮತ್ತೆ ಏನಪ್ಪ ಗೌಡ ಎಂತ ಮಾತಾಡ್ಬಿಟ್ಟು ಅವಾಗ ಮತ್ತೆ ಚಾಣಗೋಡ್ಗೆ ಜೈವಾಗ್ಲಿ ಜೈವಾಗ್ಲಿ ಚಾಣಗೋಡ್ಗೆ ಜೈವಾಗ್ಲಿ ಸೌತ್ ಕ್ಯಾಂಡಿಡೇಟ್ ಮಾಹಿತಿ ಬಂದು ಮರ ಏನ್ ಮಾಡ್ತಾನ 5 ವರ್ಷ ಗೆದ್ದೆ ಎತ್ತಿನ ಬಾರಿ ಹಿಡಿಬೇಕಲ್ಲಿ ಎಂತವನಪ್ಪ ನೀನು ಸೋನೇರ ಕಡೆ ಏನ್ ಮಾಡ್ತಾನ ಮಾಡಕ್ ಹೌದಾ ಗೌಡ ಚಾಣಗೋಡ್ಗೆ ಜೈವಾಗ್ಲಿ ಇಲೇ ಶ್ಯಾಮ ಇಲೇ ರಫಿ ಮಾಡಿದ್ರಿ ಅಲ್ಲಪ್ಪ 3 ಎತ್ತಿನ ಒಕ್ಕಲ್ತಾನ ನಿಮ್ಮಂತವ್ರು ಇರತ್ತಾನ ನಮ್ಮಂತವ್ರು ಯಾವಾಗ ಉದ್ಧಾರ ಆತಿವಲ್ಲಿ ನೀವು ಉದ್ಧಾರ ಆಗೋದಿಲ್ಲ ನೀವು ಜೀವನ ಬರಂತ ಉದ್ಧಾರ ಆಗೋದಿಲ್ಲ ನಿಮ್ಮ ಹೆಂಡ್ರ ಮಕ್ಕಳು ಉದ್ಧಾರ ಆಗೋದಿಲ್ಲ